ಎಲ್ರಿಗೂ ನಮಸ್ಕಾರ. ಫೆಬ್ರವರಿ 17ರಂದು ಈ ವರ್ಷದ ಮೊದಲ ಸೂರ್ಯಗ್ರಹಣ ಕೆಲವು ಜಗತ್ತಿನ ಹಲವೆಡೆ ಗೋಚರಿಸಲಿದೆ. ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣದ ಗರಿಷ್ಠ ಹಂತ ಸಂಜೆ 5:40 ಸುಮಾರಿಗೆ ಸಂಭವಿಸಲಿದೆ. ಈ ವೇಳೆ ಚಂದ್ರನು ಸೂರ್ಯನನ್ನು ಸಂಪೂರ್ಣ ಮುಚ್ಚದೆ ಸೂರ್ಯನ ಅಂಚುಗಳು ಬೆಂಕಿಯ ಉಂಗುರದಂತೆ ಹೊಳೆಯುತ್ತವೆ. ಈ ದೃಶ್ಯವೇ ರಿಂಗ್ ಆಫ್ ಫೈರ್ ಎಂದು ಕರೆಯುತ್ತಾರೆ. ಕಂಕಣ ಸೂರ್ಯಗ್ರಹಣವು ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಉಂಟಾಗುತ್ತದೆ. ಆದರೆ ಚಂದ್ರ ಭೂಮಿಯಿಂದ ಸ್ವಲ್ಪ ದೂರದಲ್ಲಿರುವ ಕಾರಣ ಸೂರ್ಯನಿಗಿಂತ ಸಣ್ಣದಾಗಿ ಕಾಣುತ್ತದೆ. ಈ ಕಾರಣದಿಂದ ಸೂರ್ಯನನ್ನು ಸಂಪೂರ್ಣ ಮುಚ್ಚಲು ಸಾಧ್ಯವಾಗದೆ ಸೂರ್ಯನ ಸುತ್ತಲೂ ಉಂಗುರದ ಆಕಾರದಲ್ಲಿ ಬೆಳಕು ಕಾಣಿಸುತ್ತದೆ. ಇದೇ ಈ ಗ್ರಹಣದ ವೈಶಿಷ್ಟ್ಯವಾಗಿದ್ದು ಖಗೋಳಶಾಸ್ತ್ರ ಪ್ರಿಯರಿಗೆ ಅತ್ಯಂತ ಆಕರ್ಷಕ ಕ್ಷಣವಾಗಿರುತ್ತದೆ. ಇನ್ನು ಅಮಾವಾಸ್ಯೆ. ಈ ವರ್ಷ ಪಾಲ್ಗುಣ ಅಮಾವಾಸ್ಯೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಯಾವ ತಾರೀಕಿನಲ್ಲಿ ಬಂದಿದೆ ಅಂದರೆ ಅಮಾವಾಸ್ಯೆ ಪೂಜೆ ಮಾಡುವವರು ಮಾಡಬೇಕಾ ಇಲ್ವಾ ಅನ್ನೋದು. ಶಿವರಾತ್ರಿ ಮುಗಿದ ಮೇಲೆ ಈ ಅಮಾವಾಸ್ಯೆ ಬರುತ್ತದೆ. ಆದ್ದರಿಂದ ಅಮಾವಾಸ್ಯೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಅಮಾವಾಸ್ಯೆ ಫೆಬ್ರವರಿ 17ನೇ ತಾರೀಕಿಗೆ ಬಂದಿದೆ. ಸೋಮವಾರ ಸಂಜೆ 5:55ಕ್ಕೆ ಶುರುವಾಗಿದೆ. ಮಂಗಳವಾರ ಸಂಜೆ 5:30ಕ್ಕೆ ಮುಗಿದಿದೆ. ಮತ್ತು ನಮ್ಮ ಭಾರತದಲ್ಲಿ ಗ್ರಹಣ ಗೋಚರ ಆಗ್ತಾ ಇಲ್ಲ. ನಮ್ಮ ಭಾರತದಲ್ಲಿ ಗ್ರಹಣ ಗೋಚರ ಆಗದೇ ಇರೋ ಕಾರಣ ನಾವು ಸೂತಕದ ಆಚರಣೆಯನ್ನು ಮಾಡಬೇಕಾಗಿಲ್ಲ. ನೀವು ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ರಾಹುಕಾಲದಲ್ಲಿ ಬೇಡ. ರಾಹುಕಾಲ ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆ ಮಾಡಿ. ಸಂಜೆ 5:30ರಿಂದ ರಾತ್ರಿ 7:40 ಒಳಗಡೆ ಪೂಜೆಯನ್ನು ಮಾಡಿ. ನೀವು ಅಮಾವಾಸ್ಯೆ ಹೇಗೆ ಪೂಜೆ ಮಾಡ್ತಾ ಬಂದಿದ್ದೀರಾ ಹಾಗೆ ಪೂಜೆ ಮಾಡಿ. ಆಮೇಲೆ ಇನ್ನೊಂದು, ನಿಮ್ಮ ಮನೆಗೆ ದೃಷ್ಟಿಯನ್ನು ತೆಗೆಯಿರಿ. ಸಾಧ್ಯವಾದರೆ ನೀವು ತೆಗೆಸ್ಕೊಡಿ. ಹೀಗೆ ಪಾಲ್ಗುಣ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ಎಲ್ಲರೂ ಪೂಜೆಯನ್ನು ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.